ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ. ಗಾಯ್ಸ್, ಇವತ್ತು ನನ್ನ ಹಸ್ಬೆಂಡು ಬೆಳಿಗ್ಗೆ ಮಲ್ಲಿಗೆ ಹೂವು ಕೊಡಿಸಿದ್ರು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದೇ ಖುಷಿಲಿ ಎಸ್ ಗಾಯ್ಸ್, ನಿಮ್ಮೆಲ್ರಿಗೂ ಏನು ವೀಡಿಯೋ ಅಂತ ಗೊತ್ತಿರುತ್ತೆ. ಆಲ್ರೆಡಿ ತಮ್ನೇಲಲ್ಲಿ ನೋಡಿದ್ದೀರಾ. ನೀವು ಗೆಸ್ ಮಾಡಿರೋ ಹಾಗೆ ನಾವು ಚಿಕ್ಕದೇವಮ್ಮನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಯಾರೆಲ್ಲ ನ್ಯೂ ಕಮರ್ಸ್ ಆಗಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಗೈಸ್, ಮದುವೆ ಆದಾಗ್ಲಿಂದ ಸೊ ಇದೇ ಫಸ್ಟ್ ಲಾಂಗ್ ರೈಡ್. ಬನ್ನಿ ನೋಡೋಣ ಹೇಗಿರುತ್ತೆ ಅಂತೇಳಿ. ಸೇಮ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಹಂಗೆ ಅಲ್ವಾ? ಹಾಂ, ಇಲ್ಲಿ ಪೂಜೆ ಸಾಮಾನು ತಗೋತಾರೆ ಏನಕಂಡ್ರಿ? ಹಾಂ, ಸುಮಾರು ಜನ ಅವರೇ. ಹಾಂ, ರಶ್ ಇರಲ್ಲ ಅಂದ್ಕೊಂಡಿದ್ರೆ ಸುಮಾರು ಜನ ಅವರೇ. ಸೊ ಗಾಯ್ಸ್, ರೀಚ್ ಆದ್ವಿ ಫೈನಲಿ. ತುಂಬ ದೂರ ಇತ್ತು ಗಾಯ್ಸ್. ಇವಾಗ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ವಿ ಮೇಲೆ, ನೋಡೋದಕ್ಕೆ ಹೇಗಿದೆ ಅಂತೇಳಿ. ಸೊ ತೋರಿಸ್ತೀನಿ ಬನ್ನಿ ಗಾಯ್ಸ್, ಮೇಲೆ ಹೋಗೋಣ ಹೇಗಿದೆ. ಏನು ನನಗೆ ಗೊತ್ತಿಲ್ಲ. ಗ್ಯಾಸ್ ಫೈನಲಿ ಬೆಟ್ಟ ಮೇಲೆ ಹತ್ಕೊಂಡು ಬಂದ್ವಿ. ಸೊ ಇದು ನನಗೆ ಸರ್ಪ್ರೈಸ್ ಆಗಿ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದಿತ್ತು. ಎಲ್ಲ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು. ಸೊ ಚಿಕ್ಕದೇವಮ್ಮ ಟೆಂಪಲ್ಲು. ಸೊ ತುಂಬಾ ಸಖತ್ತಾಗಿದೆ ಆ್ಯಕ್ಚುಲಿ, ಬಟ್ ತುಂಬ ದೂರ ಆದರೂ ಪರವಾಗಿಲ್ಲ. ಬಟ್ ಟೆಂಪಲ್ ಮಾತ್ರ ಸಖತ್ತಾಗಿತ್ತು. ಸೊ ನೆಕ್ಸ್ಟು ನನ್ನ ಹಸ್ಬೆಂಡ್ ಇಲ್ಲಿ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕಾಯಿ ಹೊಡ್ಸೋದಕ್ಕೆ ಅಂತ ಹೋದರು. ಸೊ ಟೆಂಪಲ್ ಮಾತ್ರ ಸಖತ್ತಾಗಿದೆ ಗೈಸ್. ಸೊ ಯಾರೆಲ್ಲ ಆಲ್ರೆಡಿ ಟೆಂಪಲ್ ನೋಡಿದ್ದೀರಾ ಕಾಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಬಂದಿಲ್ಲ ಸೊ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಟೆಂಪಲ್ ಅಂತ ಹೇಳ್ತೀನಿ. ಬನ್ನಿ ನೆಕ್ಸ್ಟ್ ಪೂಜೆಗೆ ಹೋಗುವ. ಗಾಯ್ಸ್, ಇನ್ನೂ ಒಳಗಡೆ ಹೋಗ್ತಾ ಇದ್ವಿ. ಸೊ ನನ್ನ ಹಸ್ಬೆಂಡ್ ಆಗಲೇ ಒಳಗಡೆ ಪೂಜೆ ಎಲ್ಲ ಮಾಡಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು ಗಂಧದ ಕಡ್ಡಿ ಮತ್ತು ಕರ್ಪೂರ ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡ್ರು. ಸೊ ಅಲ್ಲಿಗೆ ಕಾಯಿ ಹಣ್ಣು ಮತ್ತು ಇದು ಕೊಟ್ವಿ, ಹೂವು. ಕಾಣಿಸ್ತಾ ಇಲ್ಲ ರೀ. ಕಾಣಿಸ್ತಾ ಇಲ್ಲ. ಗಾಯ್ಸಿನ ದರ್ಶನ ಎಲ್ಲ ಆಯಿತು. ಆ್ಯಕ್ಚುಲಿ ವಿಡಿಯೋ ಸರಿಯಾಗಿ ಝೂಮ್ ಆಗಲಿಲ್ಲ. ತುಂಬ ಹೈಟು ಕಮ್ಮಿ, ನಾನು ಮೊಬೈಲ್ ಮೇಲೆ ಹಿಡಿದ್ರೂ ಕಾಣಿಸ್ತಿರ್ಲಿಲ್ಲ. ತುಂಬ ಹಿಂದೆ ನಿಂತಿದ್ದೆ ಆ್ಯಕ್ಚುಲಿ, ರಶ್ ಇದ್ದರು ಸಿಕ್ಕಾಪಟ್ಟೆ. ಸೊ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಮೊಬೈಲಲ್ಲಿ ನೋಡಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಆದರೂ ಬ್ಯಾಕ್ ಸೈಡಿಂದ ಕ್ಯಾಪ್ಚರ್ ಮಾಡಿದೆ. ಯಾವುದು? ಇದು ಗಸಗಸೆ. ಅಲ್ಲಿ ಯಾ ಇಲ್ಲಿ ನನ್ನ ಹತ್ರ ಐತೆ, ತಗೊಳ್ಳಿ.
ಇಲ್ಲಿ ಕಸದ ಬನ್ರಿ. ಐತಲ್ಲ ಅಲ್ಲೇ ಏನಾ. ನೆಕ್ಸ್ಟು ಇಲ್ಲಿ ಹೊರಗಡೆ ಬಂದು ಪೂಜೆ ಮಾಡಿಕೊಂಡು ಹೊರಗಡೆನೇ ಪೂಜೆ ಮಾಡಿದ್ವಿ. ಸೊ ಅಂದರೆ ಒಳಗಡೆ ಕಸಲ್ವಲ್ಲ, ಸೊ ಒಳಗಡೆ ಕರ್ಪೂರ ಮತ್ತು ಇದು ಎಲ್ಲ ಹಚ್ಚಲ್ಲ, ಸುಮ್ಮನೆ ತೆಗೆದು ಎಸಿತಾರೆ. ಹಾಗಾಗಿ ನಾವು ಸಲ್ದಂಗೂ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೊರಗಡೆನೇ ನಾವು ಗಂಧದ ಕಡ್ಡಿ ಮತ್ತು ಕರ್ಪೂರ ಹಚ್ಚಿದ್ವಿ ಇಬ್ಬರು ಸೇರಿಕೊಂಡು. ಇದು ಬಂದು ಶಿವನ ದೇವಸ್ಥಾನ, ಅಲ್ಲೇ ಇದೆ ಶಿವನ ದೇವಸ್ಥಾನ. ಸುಮಾರು ಒಂದು 3-4 ಥರ ದೇವ್ರುಗಳಿದ್ದಾವೆ ಅಲ್ಲೇ. ಸೊ ಶಿವನ ದೇವಸ್ಥಾನ ಇದು. ಇಲ್ಲಿ ಹೋದ್ವಿ, ಚೆನ್ನಾಗಿತ್ತು. 500 ಇರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡೇ ತೀರ್ಥ ಕೊಡ್ತಾಯಿದ್ರು ಎಲ್ಲರಿಗೂ. ಅದಕ್ಕೆ ಟೈಮ್ ಆಯಿತು ಸ್ವಲ್ಪ. ಸೊ ಗಾಯ್ಸ್ ಹಿಂಗೆ ನೋಡ್ತಾ ಇಲ್ಲಿ ನನ್ನ ಹಸ್ಬೆಂಡು ರೂಟ್ ನೋಡ್ತಿದ್ವಿ. ಅಲ್ಲಿ ಕಬಿನಿ ಡ್ಯಾಮ್ ಇತ್ತು. ಸೊ ಕಬಿನಿ ಡ್ಯಾಮಲ್ಲಿ ಹೋಗೋಣ ನೋಡೋಣ ಅಂತ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನೋಡ್ತಿದ್ವಿ. ಸೊ ಅಲ್ಲಿ ನೋಡಿದ್ರೆ ಸುಮ್ಮನೆ ನಾವು ರೂಟ್ ಮ್ಯಾಪಲ್ಲೇ ಸರಿಯಾಗಿ ಸಿಗಲ್ಲ ಅಂಥದ್ರಲ್ಲಿ ನಾವು ಅಂದಾಜು ಮಾಡಿಕೊಂಡು ಮೇಲೆ ನೋಡಿಕೊಂಡು ಹಿಂಗೆ ಹೋದರೆ ಈ ರೂಟ್ ಹೋದರೆ ಸಿಗುತ್ತೆ, ಹತ್ರ ಇದೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಈ ರೋಡಲ್ಲಿ ಈ ರೋಡಿಂದ ಲೆಫ್ಟ್ ತಗೊಂಡು ಅಲ್ಲಿಗೆ ಹೋದರೆ ಅಲ್ಲಿ ಮನೆಗಳವಲ್ಲ, ಆ ಊರು ದಾಟಿದ್ರೆ ಅಲ್ಲಿಂದ ಅಲ್ಲಿ ಹತ್ರನೇ ಇದೆ. ಎಂಟ್ರಿ ಐತಲ್ಲಿ. ಹಾಡು ಹೇಳ್ಕೊಂಡು ಕಾಯ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವ ಹೊರಗಡೆ. ಸೊ ಬರ್ತಾ ಡೌನಲ್ಲಿ ಫುಲ್ ಬ್ರೇಕ್ ಫೇಲ್ಯೂರ್ ಆಗೋಗ್ಬಿಡ್ತು ನನ್ನ ಬೈಕು. ಸೊ ಹಾಗಾಗಿ ಅವರೇ ರೆಡಿ ಮಾಡಿದ್ರು ನನ್ನ ಹಸ್ಬೆಂಡು, ಎಲ್ಲನೂ ನೀಟಾಗಿ ರೆಡಿ ಮಾಡಿ. ಸೊ ಹೆಂಗೋ ಆಯಿತು, ಹೊರಟ್ವಿ. ಬಟ್ ದೇವ್ರು ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ. ನನ್ನ ಹಸ್ಬೆಂಡ್ ಬರೋವರೆಗೂ ಕೇಳಿದ್ರು ಏನಿಷ್ಟ ಆಯಿತು ಅಂತ ಕೇಳಿ. ಸೊ ಟೆಂಪಲಲ್ಲಿ ದೇವ್ರು ಮಾತ್ರ ಸಕ್ಕತ್ತಾಗಿತ್ತು. ಸೊ ನಾನು ಯಾವಾಗಲೂ ತುಂಬ ದೇವ್ರುಗಳು ನೋಡಿದ್ದೀನಿ ಟೆಂಪಲಲ್ಲಿ. ಸೊ ಈ ಥರ ಒಂದು ದೇವರು ಏನೋ ಒಂಥರ ಅಟ್ರಾಕ್ಟಿವ್ ಆಗಿತ್ತು, ತುಂಬ ಪುಟ್ಟದಾಗಿ ಅಟ್ರಾಕ್ಟಿವ್ ಆಗಿತ್ತು ಗಾಯ್ಸ್. ಸಕ್ಕತ್ತಾಗಿತ್ತು ದೇವರು ಮಾತ್ರ ನೋಡೋದಕ್ಕೆ. ನೀವು ಒಂದ್ಸರಿ ವಿಸಿಟ್ ಮಾಡಿ. ಸೊ ಹೇಗಿದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮೂಲಕ ತಿಳಿಸಿ. ನೀವು ಯಾರಾದರೂ ಆಲ್ರೆಡಿ ವಿಸಿಟ್ ಮಾಡಿದರೆ. ದಾರಿಯಲ್ಲಿ ಒಂದು ನರ್ಸರಿ ಕಾಣಿಸ್ತು. ಸೊ ಅಲ್ಲೇ ಒಂದು ಫ್ಲವರ್ ಪಾಟ್ ತಗೊಳ್ಳೋಣ ಅಂತೇಳಿ ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಹುಡುಕ್ತಿದ್ರು. ಅದು ನನಗೆ ಗೊತ್ತಿರಲಿಲ್ಲ. ಸೊ ಅವರು ಬಂದು ಗ್ರೀನ್ ಫ್ಲವರ್ ಅಂತಂದರೆ ಗ್ರೀನ್ ರೋಸ್ ಅಂತೆ. ಎಲ್ಲಿ ನಾನು ಹಸಿರು ಗುಲಾಬಿ ನಾನು ನೋಡಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ನನಗೆ ತೋರಿಸೋಕ್ಕೆ. ಅಂದರೆ ಅವರು ಹುಡುಕ್ತಾಯಿದ್ರು ತುಂಬ, ಅದನ್ನು ಮನೆಗೆ ಹಾಕೊಬೇಕು ಅಂತ ಹೇಳ್ಬಿಟ್ಟು. ನೋಡಿದ್ರು ಹುಡುಕಿದ್ರು ಹೆಂಗೋ ಒಂದು ಫೈನಲಿ ಒಂದಿತ್ತು. ಸೊ ಅದನ್ನು ಬಿಡಲೇ ಇಲ್ಲ. ಅದು ಆ್ಯಕ್ಚುಲಿ ಸಾವಂತಿಗೆ ಹೂವು ಥರ ಇದೆ ಅದು. ಸೊ ಅದು ಕೆಂಪು ಗುಲಾಬಿ ಥರ ಕಾಣಿಸ್ತಾನೆ ಇಲ್ಲ. ಏನು ಚಿಕ್ಕ ಮಕ್ಕಳು ಥರ ಹಠ ಮಾಡ್ಕೊಂಡು ಕೂತಿದ್ದಾರೆ. ಸೊ ಫೈನಲಿ ನನ್ನ ಹತ್ರನೇ ಪೆನಾಲ್ಟಿ ಕಟ್ಸಿದ್ರು. ಸೊ ಇಲ್ಲ ಅದು ಬಿಡಲಿಲ್ಲ ಅಂತ ಅಂದರೆ ನನಗೆ ವಾಪಸ್ ರಿಟರ್ನ್ ಮಾಡಬೇಕು ದುಡ್ಡು ನೀನು ಅಂತಂದರೆ. ಅವ್ರು ಹಠ ಮಾಡ್ತಾ ಇದ್ದೀನಿ ನೋಡಿಬಿಟ್ಟು ಅವರು ರೇಟ್ ಕಮ್ಮಿನೇ ಮಾಡಲಿಲ್ಲ. ಸೊ ಫ್ರಂಟಲ್ಲೇ ಎಲ್ಲ ಡಿಸ್ಕಷನ್ ಆಗ್ತಿತ್ತಲ್ಲ. ಸೊ ಹಾಗಾಗಿ ಅವರು ಪ್ರೈಸ್ ಕಮ್ಮಿ ಕಾಂಪ್ರಮೈಸ್ ಆಗಲೇ ಇಲ್ಲ ಪ್ರೈಸಿಗೆ. ಸೊ ಫೈನಲಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬೇಡರಿ ಅಂತ ಹೇಳಿದ್ರು, ಕೇಳಲಿಲ್ಲ, ತೊಗೊಂಡು ಬಂದರು. ಸೊ ಇನ್ನೇನು ಮಾಡೋದು ಅಂತೇಳಿ ತೊಗೊಂಡು ಹೊರಟ್ವಿ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ವಿಡಿಯೋ. ಸೊ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸೊ ನಿಮ್ಮ ಅನಿಸಿಕೆ ಏನೇನಿದೆ ಸೊ ಕಾಮೆಂಟ್ ಮಾಡಿ. ಯಾರೆಲ್ಲ ಹೋಗಿದ್ದೀರಾ ಚಿಕ್ಕದೇವಮ್ಮ ಟೆಂಪಲ್ಗೆ ಕಾಮೆಂಟ್ ಮಾಡಿ.
ಆ್ಯಂಡ್ ನಿಮ್ಮ ಒಪಿನಿಯನ್ನ ಹಂಚ್ಕೊಳ್ಳಿ. ಓಕೆ ಗಾಯ್ಸ್, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ನಮ್ಮ ದಿನ ಹೀಗಿತ್ತು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.